ನಮಸ್ಕಾರ ಸರ್. ಒಂದು ಕಡೆ ಭೀಮನ ಒಂದು ಕಣ್ಣು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವದಂತಿ ಹರಡ್ತಾ ಇದೆ. ಅದಾದ್ಮೇಲೆ ರೊಲೆಕ್ಸ್ ಅಂತ ಹೇಳಿ ಒಂದು ಆನೆದು ಡೆತ್ ಆಯ್ತು ಅನ್ನುವಂಥದ್ದು ಸುಮಾರು ಜನ ಕಾಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ. ಏನ್ ಸರ್, ಫಸ್ಟ್ ಭೀಮನಿಗೆ ಕಣ್ಣಿಂದ ಹೇಗಿದೆ ಸರ್ ಈಗ? ಹಿಂದೆ ನಾನು ಹೋಗಿದ್ದೆ ಅಷ್ಟೊತ್ತಿಗೆ ಹಾಸನದಿಂದ ಒಬ್ರು ವೆಟರ್ನರಿ ಡಾಕ್ಟರ್ ಒಬ್ರು ಬಂದಿದ್ರು. ಬಂದಿದ್ ನಮ್ಗೆ ಗೊತ್ತಿಲ್ಲ, ನಾವು ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಇಬ್ರು ಆ ಭೀಮ ಹೊರಗ್ ಬಂದಾಗ ಹಾಚ್ಕೊಂಡಳ್ಳಿ ಕಾಡಿಂದ ಸುಮಾರು ಸಾಯಂಕಾಲ 5:42 ಹೊರಗಡೆ ಬರ್ತಾನೆ. ಅಷ್ಟೊತ್ತಿಗೆ ನಾವಿಬ್ರು ಒಟ್ಟಿಗೆ ಆಗ್ಬೇಕು. ಆವಾಗ ನಾನ್ ನೋಡ್ದೆ ಭೀಮ ಅದು ಒಂದು ಪ್ರಾಣಿಗೆ ಒಂದ್ ಕಣ್ಣು ಇಲ್ಲ ಅಂತ ಆದಾಗ ಅದು ಒಂದೇ ಸೈಡ್ ಜಾಸ್ತಿ ಹೋಗ್ತದೆ, ಇಲ್ಲ ಅಂದ್ರೆ ಅದು ನಡೆದಾಡ ರೀತಿ ಕಾಲಿಡೋದ ರೀತಿ ಎಲ್ಲ ಗೊತ್ತಾಗ್ತದೆ. ಆದ್ರೆ ಭೀಮಿಗೆ ಏನೂ ಆಗಿಲ್ಲ. ಇದೆಲ್ಲ ಕೆಲವರು ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಕೆಲವು ಸೋಷಿಯಲ್ ಮೀಡಿಯಾ ಕೆಲವರೆಲ್ಲ ಇವರು ಏನು ಗೊತ್ತಿಲ್ದರು ಎಲ್ಲ ಈಗ ಆನೆ ಬಗ್ಗೆ ಬುದ್ಧಿ ಮಾಡಕ್ ಶುರು ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಚಾನಲ್ ಇಲ್ಲ, ಅವ್ರುಗಳು ದೊಡ್ಡ ಜನ ಆಗಕ್ಕೆ ಏನೇನೋ ಸುಳ್ಳು ಸುದ್ದಿ ಹಾಕ್ತಾ ಇದಾರೆ, ಸುಳ್ಳು ಪೋಸ್ಟ್ ಮಾಡ್ತಾರೆ. ಆನೆಗಳ ಬಗ್ಗೆ ಹಾಕೋದು, ಅದಕ್ಕೆ ಅಂತದ್ದು ಆನೆ ಹತ್ರ ಮಾತಾಡ್ಸೋದು, ಆನೆಗೆ ಒಂದು ಬಾಯಿ ಕೊಟ್ಟು ಇಲ್ಲ ಅಂದ್ರೆ ಬಾಯಿ ತರ ಮಾಡಿ, ಇಲ್ಲ ಅಂದ್ರೆ ಸುಮ್ನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದಾರೆ. ಯಾರು ನಂಬೇಡಿ, ಭೀಮ್ಗೆ ಏನೂ ಆಗಿಲ್ಲ. ನಾವು ನೋಡ್ಕೊಂಡ್ ಬರ್ತಾ ಇದೀವಿ ಅಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿದ್ದಾರೆ. ಈಗ ಭೀಮಾ ಆರಾಮಾಗಿದ್ದಾನೆ. ನನಗೆ ಒಂದು 3-4 ದಿವಸದಿಂದ ಆ ಕಡೆ ಹೋಗಿಲ್ಲ ಅಂದ್ರೆ ಅದ್ರ ಪಾಡಿಗೆ ಅದ್ ಬಿಡೋಣ, ಎಂತದ್ ದಿನ ನೋಡೋದು ಅಂತ. ಮತ್ತೊಂದು ಆ ಭೀಮನ ಭವ್ಯ ಶರೀರ ಕತ್ತು ಅದನ್ನ ನೋಡಿದ ನಂಗೆ ಈಗ ಒಂದ್ ಕ್ವಾರೆ ನೋಡಕ್ಕೆ ನಂಗೆ ಕಷ್ಟ ಆಗ್ತಾ ಉಂಟು. ಏನೂ ಆಗಿಲ್ಲ, ಭೀಮ ಚೆನ್ನಾಗಿದ್ದಾನೆ. ಈ ಪ್ರೆಸೆಂಟ್ ಯಾವ ಕಾಡಿನಲ್ಲಿ ಇದ್ದಾನೆ? ಅದು ಇವತ್ತು ನಿನ್ನೆ ಹಾಚ್ಗೋಡ್ನಳ್ಳಿ ಅಂತ, ಅದು ಆಲೂರು ತಾಲೂಕಿನ ಅಬ್ನಾದ್ ಹತ್ರ ಬೆಟ್ಟ ಗುಡ್ಡಗಳ ಜಾಗ. ಅದು ಅಲ್ಲಿ ಅಬ್ನಾ ಅಂತ ಗ್ರಾಮ ಇದೆ, ಅಲ್ಲಿದೆ ಹಾಚ್ಗೋಡ್ನಳ್ಳಿ. ಇಲ್ಲಿ ಕಳೆದ 1.5-2 ತಿಂಗಳು ಭೀಮ ಅಲ್ಲೇ ಇದ್ದ. ಆಮೇಲೆ ಅಲ್ಲಿಂದಲೇ ಇದಕ್ ಹೋಗಿದ್ದು ಆ ಕಡೆ ಬೇಲೂರು ಭಾಗಕ್ಕೆ. ಈಗ ಮತ್ತೆ ಅಲ್ಲೇ ಬಂದಿದ್ದಾನೆ, ಏನು ಸಮಸ್ಯೆ ಇಲ್ಲ, ಚೆನ್ನಾಗಿದ್ದಾನೆ. ಸರ್, ಇದು ಒಂದಾನೆ ರೊಲ್ಯಾಕ್ಸ್ ಅಂತ ಹೇಳಿ ಆನೆ ಬಗ್ಗೆ ಇವತ್ತು ಸುಮಾರು ಜನ ಕಾಮೆಂಟ್ಸ್ ಹಾಕಿದ್ರು. ಏನ್ ಸರ್ ಇದು ರೊಲ್ಯಾಕ್ಸ್ ಆನೆ ಡೆತ್ ಆಯ್ತಂತೆ? ಎಲ್ಲಿತ್ತು ಸರ್, ಕರ್ನಾಟಕದ ಅಥವಾ ಬೇರೆ ರಾಜ್ಯದ ಸರ್ ಇದು? ಈ ರೋಲೆಕ್ಸ್ ಆನೆ ತಮಿಳ್ನಾಡಲ್ಲಿ ಹಿಡಿದಿದ್ದು ಅಂದ ಕೂಡಲೇ ತಮಿಳ್ನಾಡಿಂದೇ ಆನೆ ಅಲ್ಲ, ಅದು ಕರ್ನಾಟಕಕ್ಕೂ ಬರುತ್ತೆ, ಎಲ್ಲ ಕೇರಳಕ್ಕೂ ಹೋಗ್ತವೆ. ಆನೆಗಳಿಗೆ ಯಾವ ಗಡಿ ದೇಶ ರಾಜ್ಯ ಯಾವ ಲೆಕ್ಕಕ್ಕಿಲ್ಲ. ಈ ರೋಲೆಕ್ಸ್ ಆನೆಯ ಸಾಮ್ರಾಜ್ಯ ಅಂದ್ರೆ ಕೊಯಮತ್ತೂರು ಹತ್ರ, ಅಲ್ಲಿಂದ ಸತ್ಯಮಂಗಳ ಘಾಟ್ ಇರ್ಬೋದು, ಈ ಕಡೆ ಬೂದಿ ಪಡಗ ಇರ್ಬೋದು, ಚಾಮರಾಜನಗರ ಪ್ರದೇಶ ಆಗಿರ್ಬೋದು, ಅದ್ರ ಮಧ್ಯದಲ್ಲಿ ತಮಿಳ್ನಾಡಿನ ಈ ಸೈಡು ಎಲ್ಲ ಅದರ ಸಾಮ್ರಾಜ್ಯ. ಅಂದ್ರೆ ಒಂದು ತಿಳ್ಕೋಬೇಕು, ಒಂದು ಆನೆಗೆ 1,000 ಚದುರ ಕಿಲೋಮೀಟರ್ ವಿಸ್ತೀರ್ಣದ ಕಾಡು ಬೇಕು. ಒಂದು ಏಷ್ಯಾದ ಆನೆ ಒಂದು ವರ್ಷದಲ್ಲಿ 1,000-1,200 ಕಿಲೋಮೀಟರ್ ಸಂಚಾರ ಮಾಡ್ತದೆ. ಅದೇ ಆಫ್ರಿಕಾದ ಆನೆಗಳಾದ್ರೆ 3,000 ಕಿಲೋಮೀಟರ್ ವರೆಗೂ ಅವುಗಳ ಒಂದು ಸಂಚಾರ ಮಾಡ್ತವೆ. ಈ ರೋಲೆಕ್ಸ್ ಆನೆ ಇದು ಕರ್ನಾಟಕ, ಮೇನ್ ಕರ್ನಾಟಕದ ಚಾಮರಾಜನಗರ ಇರ್ಬೋದು, ಬೂದಿ ಪಡಗ ಇರ್ಬೋದು. ಬೂದಿ ಪಡಗದಲ್ಲಿ ನಮ್ಮ ಹಳೆ ಡಾನ್ ಗಜೇಂದ್ರ ಇದ್ದಾನೆ. ಆ ಬೂದಿ ಪಡಗ ಹಿಂದೆ ವೀರಪ್ಪನ್ ಏರಿಯಾ ಆಗಿತ್ತು. ಸತ್ಯಮಂಗಳ ಘಾಟ್ ಅದೆಲ್ಲ ವೀರಪ್ಪನ್ ಏರಿಯಾ ಆಗಿತ್ತು. ಆಮೇಲೆ ಇಲ್ಲಿ ಕರ್ನಾಟಕಕ್ಕೂ ಬರ್ತಿದ್ದ. ಆದ್ರೆ ಈ ರೋಲೆಕ್ಸ್ ಅಂತ ಒಂದು ಆನೆಗೆ ಒಂದು ಭಯಂಕರ ಆನೆ, ನಮ್ಮ ಭೀಮನ್ಕಿಂತ ಬಲವಾದ ಆನೆ ಅದು. ಅದರದ್ದು ಕ್ವಾರೆಗಳು ಬಹುಶಃ ಒಂದೊಂದು 50 kg ಮೇಲೆ ಇರ್ಬೋದೇನೋ, ಒಂದೊಂದು ಕ್ವಾರೆನೆ. ಯಾಕಂದ್ರೆ ಭೀಮನ್ ಒಂದು ಕ್ವಾರೆನೆ 22 kg ತೂಕ ಬಂತು, ಮುರಿದೋಗಿದ್ದು. ಆಮೇಲೆ ಭಾರಿ ಎತ್ತರವಾದ ಆನೆ, ಒಳ್ಳೆ ಬ್ರೀಡ್ ಆನೆ ಅದು. ಅದ್ರ ಕೋರೆಗಳು ಭಯಂಕರ ಸ್ಟ್ರಾಂಗ್ ಇದ್ದು, ಅದ್ರ ಕುಂಭಸ್ಥಳ ನೋಡಿದ್ರೆ ಬೆಟ್ಟಗಳು ಕಂಡಂಗ್ ಕಾಣ್ತಿತ್ತು. ಅದು ಆಕಸ್ಮಿಕ ಘಟನೆಯಲ್ಲಿ ಹೋಗ್ತಲ್ಲೇನೋ ಒಂದು 3 ಜನ ಪ್ರತ್ಯೇಕ ಘಟನೆಯಲ್ಲಿ 3 ಜನ ಸತ್ತೋಗ್ತಾರೆ. ಆಮೇಲೆ ಬೆಳೆ ಬಂದು ತಿಂತಿತ್ತು, ಅದು ಹೊಟ್ಟೆಪಾಡು. ಅದೆಲ್ಲ ಕಾರಣದಿಂದ ತಮಿಳ್ನಾಡಿನವರು ಅಕ್ಟೋಬರ್ 27ನೇ ತಾರೀಕಿಗೆ ಆನೆ ಹಿಡಿತಾರೆ. ಆನೆನ ಹಿಡಿದು ಆ ಆನೆನ ತೆಪ್ಪಕಾಡು ಅಂತ ಒಂದು ತಮಿಳ್ನಾಡಿನ ಒಂದು ಕಾಡಿಗೆ ತಗೊಂಡೋಗಿ ಅಲ್ಲಿ ಕಾಲಿಗಾಗ್ತಾರೆ. ಆಮೇಲೆ ನಾನು ನೋಡಿದೆ, ಬೇಜಾರು ಆಯ್ತು. ಇಂಥ ಒಂಟಿ ಸಲಗಗಳು ಹಿಡಿದು ಎಲ್ಲ ಮಾಡಿದ್ರೆ ಕಾಡಲ್ಲಿ ಹಿಂದೆ ಬ್ರೀಡಿಗೆ ಹೊಸ ತಳಿಗಳು ಬೇಕಲ್ಲ, ಅದಕ್ಕೆ ಎಲ್ಲಿ ಆನೆಗಳು ಅನ್ಕೊಂಡು ನನ್ನ ಪಾಡಿನ ಸುಮ್ಮನಿದ್ದೆ. ಯಾವ ತರ ಒಂದು ತೆಪ್ಪಕಾಡಿಗೆ ಹೋಗಿ ನೋಡ್ಕೆ ಬರೋದು ಅಂತ ಯತ್ನ ಮಾಡ್ತಾ ಇದ್ದೆ. ಆದ್ರೆ ನಿನ್ನೆ ಒಂದು ಸುದ್ದಿ ಬಂತು, ಭಾರಿ ಬೇಜಾರಾಯ್ತು. ಈ ಆನೆ ಸತ್ತೋಯ್ತು ಅಂತ. ಈ ಆನೆನ ತೆಪ್ಪಕಾಡಲ್ಲಿ ಸುಮಾರು 20-25 ದಿವಸ ಇಟ್ಕೊಂತಾರೆ. ಆಮೇಲೆ ಇದಕ್ಕೊಂದು ರೇಡಿಯೋ ಕಾಲರ್ ಹಾಕಿ ಇದನ್ನ ಅಣ್ಣಮಲೈ ಹುಲಿ ಕಾಡಿಗೆ, ಫಾರೆಸ್ಟಿಗೆ ಬಿಡ್ತಾರೆ. ಅಲ್ಲಿ ಬಿಟ್ಟಾಗ
ಆ ಆನೆ ಒಂದು ಮರಕ್ಕೆ ಹೊರಗಿ ನಿಂತಿದ್ದು, ಅಂದ್ರೆ ಮರಕ್ಕೆ ಟಚ್ ಮಾಡ್ಕೊಂಡು ನಿಂತಿದ್ದು, ಅಲ್ಲಾಡ್ಲೇ ಇಲ್ಲ, ಹಾಗೆ ನಿಧಾನವಾಗಿ ಕುಸಿತ ಬಿದ್ದು ಸತ್ತೋಯ್ತು. ಈ ಕಾರಣ ಹುಡುಕ್ತಾ ಹೋದ್ರೆ ಇವರು ಹ್ಯಾಂಡಲ್ ಮಾಡಿ ಸರಿ ಇಲ್ಲ, ಈ ಆನೆಗೆ ಬಹುಶಃ ಸಿಕ್ಕಾಪಟ್ಟೆ ಇಲ್ಲ. ಅವತ್ತು ಫಸ್ಟ್ ದಿವಸ ನಮ್ಮ ಕಾಂತಿ ಆನೆ ಅಂತ ಒಂದು ಹೆಣ್ಣಾನೆ, ಒಂದು ಸ್ಟ್ರಾಂಗ್ ಭಾರಿ ದೊಡ್ಡ ಆನೆ ಇತ್ತು, ಇವೆಲ್ಲಕ್ಕೂ ಸ್ಟ್ರಾಂಗ್ ಇತ್ತು. ಅದು 3-4 ಜನ ಸಾಯಿಸಿತ್ತು ನಮ್ಮ ಸಕಲೇಶಪುರ ಭಾಗದಲ್ಲಿ. 2-3 ವರ್ಷದಿಂದ ಅದಕ್ಕೆ ಡಾಟ್ ಮಾಡಿ ಅದು 15 ದಿವಸಕ್ಕೆ ಸತ್ತೋಯ್ತು. ಅದೇ ರೀತಿ ಆಗಿರ್ಬಹುದು, ಇಲ್ಲ ಯಾಕೆಂದ್ರೆ ಅವ್ರು ಬಿಟ್ಟ ಮೇಲೆ ಅದು ಜಾಸ್ತಿ ದೂರ ನಡೆದೇ ಇಲ್ಲ. ಯಾವ್ದೋ ಒಂದು ಮರ ಇತ್ತು, ಮರಕ್ಕೆ ಟಚ್ ಮಾಡ್ಕೊಂಡು ನಿಂತಿದ್ದು, ಅಲ್ಲೇ ಕ್ರಮೇಣ ಕುಸ್ತು ಬಿದ್ದು ಸತ್ತೋಯ್ತು. ತುಂಬಾ ಅದ್ಭುತವಾಗಿತ್ತು ಸರ್ ಆನೆ ನೋಡೋದಕ್ಕೆ, ಮೈಕಟ್ಟು ತುಂಬಾ ಚೆನ್ನಾಗಿತ್ತು, ಸ್ಟ್ರಾಂಗ್ ಆಗಿತ್ತು. ತುಂಬಾ ಸ್ಟ್ರಾಂಗ್, ನಮ್ಮ ಭೀಮನ್ಗಿಂತ ಸ್ಟ್ರಾಂಗ್ ಇತ್ತು. ಅದ್ರ ಕೋರೆಗಳು ಇನ್ನೂ ಸ್ಟ್ರಾಂಗ್. ಆ ಆನೆಗೇನು ಜಾಸ್ತಿ ವಯಸ್ಸಾಗಿರ್ಲಿಲ್ಲ, ಒಂದ್ 45-50 ವರ್ಷ ಆಗಿರ್ಬೋದು ಅಷ್ಟೇ. ಕೆಲವು ತಪ್ಪು ನಿರ್ಧಾರದಿಂದ ಸತ್ತೋಗಿರೋದು. ಅಂದ್ರೆ ಅತ್ಯಂತ ಸುಂದರವಾದ ಆನೆ, ಎಷ್ಟು ಗಟ್ಟಿಮುಟ್ಟಾದ ಆನೆ 25-30 ದಿವಸಕ್ಕೆ ಸತ್ತೋಗೋದು ಅಂದ್ರೆ ಅದಕ್ಕೆ ಇವರ ವೈಫಲ್ಯನೇ ಕಾರಣ. 25 ದಿವಸ ಕ್ರಾಲೊಳಗಿಡ್ತಾರೆ, ಆಮೇಲೆ 4 ದಿವಸನ 3 ದಿವಸ 4 ದಿವಸ ಕಾಡಲ್ಲೇ ನರಕಿ ಅಂದ್ರೆ ನೆರಳಿ ಸತ್ತೋಗ್ತದೆ. ನಿಮ್ಮ ಪ್ರಕಾರ ಸರ್ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತೀರಾ? ಸರ್ಕಾರ ತನಿಖೆ ಮಾಡ್ಬೇಕು, ತನಿಖೆ ಆಗ್ಬೇಕು. ತನಿಖೆ ಮಾಡೋರು ಅವ್ರೆ, ಎಲ್ಲಾರ ಆನೆ ಸತ್ತಿದ್ ಏನಾರ ಪೇಪರ್ಗಳಿಗ, ಟಿವಿಗಳಿಗೆ, ಇಲ್ಲ ಸಾರ್ವಜನಿಕರಿಗೆ ಇವ್ರು ಏನಾರ ಕೊಟ್ಟಿದಾರ? ತನಿಖೆ ಬರ್ತದೆ, ತನಿಖೆ ಇಟ್ಕೊಂತಾರೆ, ಅದನ್ನ ಅಲ್ಲೇ ಮುಚ್ಚಾಕ್ತಾರೆ ಅಷ್ಟೇ. ಅಲ್ಲಿಗೆ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ಭಾಗದಲ್ಲಿ ಒಂದು ಆನೆ 2-3 ಜನ ಸಾಯಿಸಿದಾಗ ಒಂದು ಆನೆ ಹಿಡಿದ್ರು. ನಾನು ಹೋಗಿದ್ದೆ, ಅದಕ್ಕೆ ಸುಬ್ರಹ್ಮಣ್ಯ ಅಂತ ಹೆಸರಿಟ್ರು. ಅದು ಭಾರಿ ದೊಡ್ಡ ಆನೆ, ಭಯಂಕರ ಆನೆ. ಈಗಿದ್ದ ಎಲ್ಲಾ ಆನೆಕ್ಕಿಂತಲೂ ಎತ್ತರ ಇತ್ತು ಅನಿಸ್ತದೆ. ಅದು ಅಭಿಮನ್ಯುನ ಹತ್ರನೇ ಹೋರಾಡಿತ್ತು. ಅಭಿಮನ್ಯುನ ಒಂದು ವರದಿ ಪ್ರಕಾರ ಅಭಿಮನ್ಯುನ ಮೇಲೆ ದಾಳಿನೂ ಮಾಡ್ತು ಅಂತ ಸುದ್ದಿ. ಆ ಆನೆನ ಇದ್ದಂಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದಲೆ ಅದು ಸತ್ತೋಯ್ತು. ಇವರ ಕ್ರಾಲೊಳಗೆ ಅಲ್ಲಿ ಇಲ್ಲಿ ಆನೆ ಸತ್ತೋದ್ರೆ ಇವರೊಂದು ಪೇಪರಿಗೊಂದು ಸುದ್ದಿ ಕೊಟ್ಟು ಬಿಡ್ತಾರೆ. ಅದೇನಂದ್ರೆ ಬಹು ಅಂಗಾಂಗ ವೈಫಲ್ಯದಿಂದ ಆನೆ ಸತ್ತೋಯ್ತು ಅಂತ. ಅಂದ್ರೆ ಬಹು ಅಂಗಾಂಗ ಅಂದ್ರೆ ಇವ್ರ ಲೆಕ್ಕದಲ್ಲಿ ಮೆದುಳು, ಹೃದಯ, ಕಿಡ್ನಿ, ಇನ್ನು ಏನೇನು ಅಂಗಾಂಗಗಳಿದಾವೆ ಎಲ್ಲವೂ ಫೇಲ್ಯೂರ್ ಆಗಿ ಸತ್ತೋಯ್ತು ಅಂತ ವರದಿ ಕೊಟ್ಟು ಬಿಡ್ತಾರೆ. ಬಹುಶಃ ಇದು ರೋಲೆಕ್ಸಿಗೂ ಅದೇ ಒಂದು ಕೊಟ್ಟು ಬಿಡ್ತಾರೆ, ಬಹು ಅಂಗಾಂಗ ವೈಫಲ್ಯದಿಂದ ಆನೆ ಸತ್ತೋಯ್ತು ಅಂತ. ಅಲ್ಲಿಗೆ ಆ ಫೈಲ್ ಕ್ಲೋಸ್. 25ನೇ ತಾರೀಕು ಆ ಆನೆನ ನೋಡಿದಾಗ ನಾನು ಟಿವಿಯಲ್ಲೂ ನೋಡಿದೆ, ಪೇಪರ್ ಅಲ್ಲಿ, ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಆನೆ ತುಂಬಾ ಇದಾಗಿತ್ತು. ಬಹುಶಃ ಇವ್ರುಗಳಿಗೆ ಅದಕ್ಕೆ ಆನೆಗಳಿಗೆ 3 ರೀತಿಯ ಜ್ಞಾನ ತಪ್ಪಿ ಹೋಗಿ ಬೀಳಂತ ಆನೆಗಳು ಅವುಗಳೆಲ್ಲ. ಸಾಮಾನ್ಯ ಆನೆಗಳಿಗೆ ಒಂದ್ಸರಿ ಅರವಳಿಕೆ, ಅದರಲ್ಲಿ 1.5 ಇಲ್ಲ 2 ml ಕೊಡ್ತಾರೆ. ಜಾಸ್ತಿ ಕೊಟ್ಟಾಗ ನೇರವಾಗಿ ಕಿಡ್ನಿಗೂ ಹೊಡೆತ ಬಿದ್ದಿರ್ಬೋದು. ಯಾವಾಗ ತಮಿಳು ಚಾನಲ್ ಅಲ್ಲೆಲ್ಲ ಬರ್ತಾ ಇದೆ, ನಾನು ನಿನ್ನೆ ಯಾವ್ದೋ ನೋಡಿದೆ, ಯಾವ್ದೋ ಒಂದು ಬರ್ತಾ ಇತ್ತು, ತಮಿಳಲ್ಲಿ ಹೇಳ್ತಾ ಇದ್ರು ಸತ್ತೋಗಿದೆ, ಅದು ಇನ್ನು ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ. ಈಗೆಲ್ಲ ಆಗಿ ಅಲ್ಲಿ ಬಿಟ್ಟಿರೋದು ಅಣ್ಣಾಮಲೈ ಹುಲಿಧಾಮಕ್ಕೆ. ಅಲ್ಲಿ ಕೆಳಗೆ ಇಳಿದ ಮೇಲೆ ಒಂದು 10-20 ಅಡಿ ದೂರನೂ ಹೋಗಿಲ್ಲ. ಯಾವ್ದೋ ಮರ ಸಿಕ್ಕಿದೆ, ಆ ಮರಕ್ಕೆ ಟಚ್ ಮಾಡ್ಕೊಂಡು ನಿಂತಿದ್ದು ಕ್ರಮೇಣ ಕುಸಿದು ಅಲ್ಲೇ ಬಿದ್ದು ಸತ್ತೋಗಿದೆ. ಹೀಗಾಗಿ ಇದ್ರ ಬಗ್ಗೆನೂ ಕುಲಂಕುಷವಾಗಿ ತನಿಖೆ ಆಗಬೇಕು ಸರ್. ಸುಬ್ರಹ್ಮಣ್ಯದ ಆನೆ ನೀವ್ ಹೇಳಿದ್ರಲ್ಲ ಸರ್, ಅದು ಎಲ್ಲಿ? ಆದ್ರೆ ಆನೆ ಹಿಡಿಯತ್ತಿಗೆ ನಾನು ಇದ್ದೆ ಅಲ್ಲೇ. ಅದು ಒಂದ್ಸತಿ ಡಾಟ್ ಮಾಡ್ಬೇಕಾದ್ರೆ ಒಂದು ಕಡ್ಡಿ ಅಡ್ಡ ತಗ್ಲಿ ತಪ್ಪೋಯ್ತು. ಆಮೇಲೆ ಭಯಂಕರ ಸ್ಟ್ರಾಂಗ್ ಆನೆ. ಆ ಆನೆ ಒಂದ್ಸತಿ ನಮ್ಮ ಶಿರಾಡಿ ಘಾಟ್, ನಮ್ಮ ಸಕಲೇಶಪುರ ಭಾಗದ ಅಲ್ಲೊಂದು ಚೌಡೇಶ್ವರಿ ದೇವಸ್ಥಾನದಿಂದ ಸ್ವಲ್ಪ ಮೇಲ್ಗಡೆ ಅಲ್ಲೊಂದು ನಮ್ಮ ಮೂರ್ಕಣ್ ಗುಡ್ಡದಿಂದ ಹುಟ್ಟಿ ಬರೋದೊಂದು ನಾಯಕನ ಹೊಳೆ ಅಂತಿದೆ. ಅಲ್ಲಿ ಒಂದು ಬ್ರಿಡ್ಜ್ ಇದೆ, ಅಲ್ಲೇ ರೈಟ್ಗೆ ಒಂದು ಫಾರೆಸ್ಟ್ ಕ್ವಾರ್ಟರ್ಸ್ ಇದೆ. ಅದನ್ನ ನಮ್ಮ ಧರ್ಮಸ್ಥಳದವರು ಅಭಿವೃದ್ಧಿ ಮಾಡಿ ಅವರ ಮುನಿಗಳು ನಡೆದು ಬಂದಾಗ ಅಲ್ಲಿ ರೆಸ್ಟ್ ತಗೋಣಕ್ಕೆ ಅಂತ ಒಂದು ಚಿಕ್ಕದೊಂದು ಮನೆ ಇದೆ. ಆ ಭಾಗದಲ್ಲಿ ಈ ಆನೆ ಮದ ಬಂದು ಸುಮ್ಮನೆ ನಿಂತಿತ್ತು. ಹರಿಯಾಣದ ಒಬ್ಬ ಹುಡುಗ ಲಾರಿಯನ್ನು ಬಂದು ಅದೇನೋ ಹರಿಯಾಣದ ಎಮ್ಮೆ ಅಂತ ಹೇಳ್ಕೊಂಡು ನೋಯೇನ ಅದ್ರ ಹತ್ರಕ್ಕೆ ಹೋಗಿ ದೂರದಿಂದ ಫೋಟೋ ತೆಗ್ದ. ಲಾಸ್ಟಿಗೆ ಹತ್ರಕ್ಕೆ ಹೋಗಿ, ಅದ್ರ ಹತ್ರಕ್ಕೆ ಅಂದ್ರೆ 12 ಅಡಿ ಹತ್ರಕ್ಕೆ ಹೋದ. ಕೊಂಡಲ್ಲಿ ತೆಗೆದು ಹೊಡಿತು, ಅಲ್ಲೇ ಸತ್ತೋಗಿದ್ದ. ಆಮೇಲೆ ಅದು ಅಲ್ಲಿಂದ ಕಡಬ ಭಾಗಕ್ಕೆ ಹೋಗಿ ಹಾಡು ಹಗ್ಲೇ 1-2 ಜನ ಸಾಯಿಸ್ತು. ಆದ್ರೆ ನಾನು ಅಲ್ಲಿ ಹೋದಾಗ ಕಡಬ ಜನಗಳು ಬಂದು ನನ್ನ ಹತ್ರ, ಅಲ್ಲಿ ನಮ್ಮ ಕನ್ನಡ ಜಿಲ್ಲೆಯ ಜನಗಳು ಬಂದು ನನ್ನ ಪರಿಚಯ ಇತ್ತು ಅವರಿಗೆ, ಬಂದು ಇದಲ್ಲ ಸರ್ ಬೇರೆ ಆನೆ ತೋರಿಸಿರು. ಅಂದ್ರೆ ನಮ್ಮ ಸಕಲೇಶಪುರ ಭಾಗದ ಆನೆಗಳಿಗೆ ಕೋರೆಗಳು ಗಿಡ್ಡ ಇರ್ತವೆ, ಅದ್ರ ಕೋರೆ ನಮ್ಮ ಮೌಂಟೇನ್ ಆನೆ ಮತ್ತೆ ಕರಡಿ ಆನೆ ತರ ಇತ್ತು, ಅದನ್ನ ತೋರಿಸಿರು. ನೋಡಿ ಸರ್ ಈಗ ಬಂತು ಸರ್, ಅದನ್ನ ಹಿಡಿಯಕ್ಕೆ ಹೇಳಿ ಅಂದ್ರೆ ಫಾರೆಸ್ಟ್ನರ್ ಆ ಕಡೆ ತಲೆ ಎತ್ತಿ ನೋಡ್ಲಿಲ್ಲ. ಇದೊಂದು ಆನೆ ಹೆಸರು ಇದ್ದ ಯಾವ್ದು ಅಂತ ಗೊತ್ತಿಲ್ಲ, ಅದು
ಲಾಸ್ಟಿಗೆ ಅದೇ ಅಂಶ ಈಗ ಸುಳ್ಯ ಭಾಗದಲ್ಲಿ ಏನ್ ಕೆಂಬು ಅಂತ ಆ ಭಾಗದಲ್ಲಿ ಈಗ ಮನುಷ್ಯನ ಸಾಯಿಸ್ತಾ ಇದೆಯಲ್ಲ, ಇದೇ ಆನೆ ಇರ್ಬೋದು. ಇದೊಂದು ಪಾಪದ ಆನೆ ಸಿಕ್ತು, ಕಟ್ಟುಮಸ್ತಾದ ಭಯಂಕರ ಆನೆ, ಭಾರಿ ಎತ್ತರದ ಆನೆ, ಉದ್ದ ಕೋರೆಗಳದ್ದು ಆನೆ. ಲಾಸ್ಟಿಗೆ ಇದನ್ನ ಹಿಡಿದು ಅಭಿಮನ್ಯು ಒಟ್ಟಿಗೆ ಫೈಟ್ ಮಾಡ್ತು. ಅದು ಅರಸೆ ಅದು ಏನೇನು ಆಗ್ತಿತ್ತೋ ಗೊತ್ತಿಲ್ಲ. ಮದ ಬಂದಿತ್ತು, ಅಭಿಮನ್ಯು ಮದ ಇರ್ಲಿಲ್ಲ. ಹಿಡ್ಕೊಂತ ಹೋಗಿ ಅದು ಸತ್ತೋದ್ಮೇಲೆ ಅದು ಬಹು ಅಂಗ ವೈಫಲ್ಯದಿಂದ ಸತ್ತೋಯ್ತು ಅಂತ ಒಂದು ಪೇಪರ್ ಅಲ್ಲಿ ಒಂದು ಕೊಟ್ರು. ರೋಲೆಕ್ಸ್ ಅದೇ ವರದಿ ಕೊಡ್ತಾರೆ, ಬಹು ಅಂಗ ವೈಫಲ್ಯ ಸತ್ತೋಯ್ತು ಅಂತ. ಇಷ್ಟ ಆಗಿದೆ. ಮತ್ತೆ ಕೆಪಿ ಕಾಲರು ಅಥವಾ ಯಾವುದೇ ಆನೆಗಳ ದಾಳಿ ಏನಿಲ್ಲ. ಕೆಪಿ ಕಾಲರು ಈ ಗುಂಪು ಬಿಟ್ಟು ಏನು 40-50 ಆನೆಗಳಿದಾವಲ್ಲ ಆ ಗುಂಪುಗಳನ್ನ ಬಿಟ್ಟು ಭೀಮನ್ ಹುಡ್ಕೊಂಡು ಅಲ್ಲಿಂದ ನೇರವಾಗಿ ಬೇಲೂರು ತಾಲೂಕು ಭಾಗಕ್ಕೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಭೀಮ ಬಂದ ದಾರಿಯಲ್ಲೇ ಮತ್ತೆ ಬಂದು ಸಕಲೇಶ್ಪುರದವರೆಗೂ ಬಂದು ಮತ್ತೆ ವಾಪಸ್ ಹೋಗಿ ಮತ್ತೆ ವಾಪಸ್ ಭೀಮನ್ ದಾರಿಯಲ್ಲೇ ಬಂದು ಭೀಮನ್ ಹತ್ರಕ್ಕೆ ಹೋಗಕ್ಕೆ ಬಹುಶಃ ಹೆದರಿಕೆ ಆಗಿರ್ಬೇಕು. ಒಂದು ಮದ ಬಂದಿರೋದು, ಇನ್ನೊಂದು ಭೀಮ ದಿನೆಲ್ಲ ಬಸ್ ಕೊಡ್ತಾ ಇರ್ತಾನೆ. ಒಂದು 10 ಸೆಕೆಂಡಿಗೆ 15 ಸೆಕೆಂಡಿಗೆ ಗಾಳಿ ಬಿಟ್ಕೊಂತ ಇರ್ತಾನೆ. ಆ ಗಾಯಕ್ಕೆ ಕಿವಿ ಪಟ ಬಡ್ಕೊಂತ ಇರ್ತಾನೆ. ಸುಮಾರು ದೂರ ಕೇಳಿಸ್ತದೆ. ಸುಮಾರು ದೂರ ಅಂದ್ರೆ ಸರಿಯಾಗಿ ಕಿವಿ ಕೊಟ್ಟು ಕೇಳಿದ್ರೆ ಒಂದು 200-300 ಮೀಟರ್ ದೂರಕ್ಕೆ ಕೇಳಿಸ್ತದೆ. 200 ಮೀಟರ್ಗಂತೂ ಗ್ಯಾರಂಟಿ ಕೇಳಿಸ್ತದೆ. ಹಂಗಾಗಿ ಆ ಭೀಮನ ಸುತ್ತ ತಿರುಗಿ ಅಕ್ಕಪಕ್ಕ ಕಾಡಲ್ಲಿ ನಿಂತು ಈಗ ನಿನ್ನೆ ಎಲ್ಲ ಹೇಮಾವತಿಯ ಎಡದಂಡೆಯಲ್ಲಿರುವ ಸುಮಾರು 1,500-2 ಸಾವಿರ ಎಕರೆ ದೊಡ್ಡ ಬೆಟ್ಟದಲ್ಲಿ ಇದ್ದ ಆ ನದಿ ದಾಟಿದ್ರೆ ರೈಟ್ ಸೈಡಿಗೆ ಹೊಲದಂಡೆಯಲ್ಲಿ ಕಟ್ಟೆಪುರ ಕಾಡು ಬರುತ್ತೆ, ಅಲ್ಲಿದ್ದಾನೆ. ಈಗ ಭೀಮ ಒಂಟಿಯಾಗೇ ಇದ್ದಾನೆ. ಇನ್ನು ಎಲ್ಲ ಬೇರೆ ಆನೆಗಳು, ಇಡೀ ಫ್ಯಾಮಿಲಿ ಆನೆಗಳು ಮತ್ತೆ ಒಟ್ಟಿಗಾಗಿ ಕಿತ್ತಾವಾರದಿಂದ ಅಲ್ಲಿಂದ ಮುಂದೆ ಕೃಷ್ಣೇಗೌಡರು ಯಾರು ಅಂದ್ರೆ ದಿವಂಗತ ಮಾಜಿ ಶಾಸಕರು ರುದ್ರೇಶ್ ಗೌಡ್ರು ತಮ್ಮ, ಅವ್ರ ತೋಟದಲ್ಲಿ ಬೀಡು ಬಿಟ್ಟಿದ್ದು. ಅಲ್ಲಿಂದ ಅದರ ಎದುರು ಭಾಗಕ್ಕೆ ಹಿರೇಸಾಡಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಒಳ್ಳೆ ಭತ್ತ ಬೆಳೆದಾರೆ. ಅದರಲ್ಲೂ ನಮ್ಮಲ್ಲಿ ಒಂದು ಸೆಂಟೆಡ್ ಭತ್ತ ಇದೆ. ಆ ಭತ್ತ ಬೆಳೆದಿದ್ದಾರೆ. ಅಲ್ಲೊಂದು ಸುಮಾರು 30-40 ಎಕರೆ ಭತ್ತ ಬೆಳೆದಿದ್ರು. ನೆನ್ನೆನೆ ನನ್ಗೆ ಗೊತ್ತಾಗಿತ್ತು ಆ ಕಡೆಯಿಂದಲೇ ಗಾಳಿ ಬೀಸ್ತಾ ಇರೋದು, ಈ ಈಶಾನ್ಯ ಮಾರುತಗಳು ಆ ಕಡೆಯಿಂದಲೇ ಬೀಸ್ತಾ ಇರೋದು. ನಿನ್ನೆ ರಾತ್ರಿ ಹೋಗಿ ಪೂರ್ತಿ ಆ 30-40 ಎಕರೆ ಗದ್ದೆಯಲ್ಲೆಲ್ಲ ಒಂದು 40-50 ಆನೆಗಳು ಎಲ್ಲ ತಿಂದು ಅಲ್ಲೇ ಹಿರೇಸಾಡಿ ಅಂತ ಅಲ್ಲೊಂದು ಬೀಡು ಬಿಟ್ಟವೆ. ಆ ಗುಂಪಲ್ಲಿ ಎಲ್ಲ ಅಮ್ದರು ಎಲ್ಲ ಒಟ್ಟಿಗೆ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಇದಾರೆ ಅಲ್ಲಿ, ಮಕ್ಕಳು ಮರಿ ಎಲ್ಲ. ಆನೆಗಳ ಗುಂಪಿಗೆ ವಯಸ್ಸಾದ ಹೆಣ್ಣಾನೆ ಲೀಡರ್ ಆಗಿರೋದ್ರಿಂದ ಅಲ್ಲಿ ಗಂಡಾನೆಗಳು ಲೆಕ್ಕ ಬರಲ್ಲ. ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಇವ್ರು ಹೋಗ್ತಾರೆ. ಹಾಗಾಗಿ ಎಲ್ಲ ಈಗ ಒಂದು 40-50 ಆನೆಗಳು ಹಿರೇಸಾಡಿ ಅಂತ ಅಲ್ಲಿ ಬೇಲೂರು ತಾಲೂಕು ಅಲ್ಲಿದೆ ಆಗಿದೆ. ಕ್ಯಾಪ್ಟನ್ ಅದ್ರೊಳಗೆ ಇದ್ದಾನೆ. ಕ್ಯಾಪ್ಟನ್ಗೆ ಈಗಾಗ್ಲೇ 4-5 ತಿಂಗಳು ಆಯ್ತು ಮದ ಬಂದು. ಡಿಸೆಂಬರಿಗೂ 6 ತಿಂಗಳೇ ಆಗ್ಬೋದು, ಅಂದ್ರೆ ಅರ್ಧ ವರ್ಷನೇ ಆಗ್ತದೆ. ಕ್ಯಾಪ್ಟನಿಗೆ ಬಹುಶಃ ಮದ ಇಳೀತಾ ಉಂಟು. ಒಂದು 80% ಆಗಿದೆ, ಕಡಿಮೆ ಆಗಿರ್ಬೋದು. ಆದ್ರೆ ಇನ್ನೊಂದು ಕರಡಿ, ಜೂನಿಯರ್ ಕರಡಿಗೆ ಮದ ಬಂದಿದೆ, ಇಷ್ಟಾಗಿದೆ. ಆದ್ರೆ ಈಗ ನಮ್ಮ ಪಶ್ಚಿಮ ಘಟ್ಟದ ಬಾರ್ಡರ್ ಅಲ್ಲಿ ಇರುವ ಹಳ್ಳಿಗಳಲ್ಲೆಲ್ಲ ಭತ್ತದ ಸ್ಮೆಲ್ಲಿಗೆ ಅಲ್ಲಿ ಪಶ್ಚಿಮ ಘಟ್ಟದಲ್ಲಿರೋ ಆನೆಗಳೆಲ್ಲ ಹಳ್ಳಿಗಳಿಗೆ ಬಂದು ನುಗ್ತಾ ಇದಾವೆ. ಅದು ನಾನು ಕುದುರೆ ಮುಖದಿಂದ ಶೃಂಗೇರಿಯಿಂದ ಕೊಡಗಿನ ತಲಕಾವೇರಿಯವರೆಗೂ ಅಷ್ಟು ಹೇಳ್ತೀನಿ. ಅಷ್ಟರಲ್ಲಿ ಏನು ಪಶ್ಚಿಮ ಘಟ್ಟದ ಬಾರ್ಡರ್ ಅಲ್ಲಿ ಇರೋ ಹಳ್ಳಿಗಳು ಏನಿದೆ ಅಲ್ಲಿ ಎಲ್ಲ ಭತ್ತ ಹೂವಾಗಿದೆ, ಭತ್ತ ಬಂದ್ ರೆಡಿ ಇದೆ. ಹೀಗಾಗಿ ಆನೆಗಳು, ಕಾಡಂದಿಗಳು, ಕಾಟಿಗಳು ಈಗ ಪಶ್ಚಿಮ ಘಟ್ಟದ ಭಾಗದಲ್ಲಿರೋ ಕಾಡುಗಳಿಗೆ ದಾಳಿ ಇಡ್ತಿದಾವೆ. ಅದರಲ್ಲಿ ಈಗ ನನಗೆ ಈಗ ಒಂದು 3 ದಿವಸದ ಹಿಂದೆ ನಿನ್ನೆನೂ ಫೋನ್ ಬಂದಿತ್ತು. ಕೆರೆಕಟ್ಟೆ ಗ್ರಾಮಕ್ಕೆ ಇನ್ನೊಂದು ಆನೆ ಬಂದಿದೆ ಅಂತೆ. ಅದು ದೊಡ್ಡ ಆನೆ ಅಂತೆ. ಅದು ಈಗೇನು ಮೊನ್ನೆ 2 ಜನ ಸಾಯಿಸಿತ್ತಲ್ಲ ಅಲ್ಲಿಗೆಲ್ಲ ಭೇಟಿ ಕೊಟ್ಟಿದೆ ಅಂತ. ಏನಾರ ಆಗಿ ಕೇರ್ಫುಲ್ ಆಗಿರಿ, ಯಾವ ಆನೆ ನೋಡೋಣ ಸುಮ್ಮನಿರಿ ಅಂತ ಹೇಳಿದೆ. ಹಾಗೆ ಈಗ ಎಲ್ಲ ಆನೆಗಳು, ಪಶ್ಚಿಮ ಘಟ್ಟ ಆನೆಗಳೆಲ್ಲ ಬರ್ತವೆ ನಮ್ಮ ಹಾನ್ಬಾಳ್ ಭಾಗಕ್ಕೆ. ಹಾನ್ಬಾಳ್ ಹೋಬಳಿ, ಸಕಲೇಶ್ಪುರದಲ್ಲಿ ಹಾನ್ಬಾಳ್ ಹೋಬಳಿ ಮತ್ತೆ ಎಸ್ಲೂರು ಹೋಬಳಿಯಲ್ಲೇ ಪಶ್ಚಿಮ ಘಟ್ಟ ಇರೋದು. ಎಸ್ಲೂರು ಭಾಗದಲ್ಲಿ ಈಗಾಗ್ಲೇ ಊರೊಳಗೆ ಬಂದಿರವೇ ಒಂದು 15-20-25 ಆನೆಗಳಿದಾವೆ. ನಮ್ಮ ಹಾನ್ಬಾಳ್ ಭಾಗದಲ್ಲೂ ತುಂಬಾ ಆನೆಗಳು ಬರ್ತಾ ಇದಾವೆ. ಈಗ ಅದರಲ್ಲೂ ಒಂದು ಭಯಂಕರ ಒಂದು ಸಲಗ ಬಂದಿದೆ. ಅದು ಯಾರನ್ನೂ ಆ ಹಳ್ಳಿಯ ಲಾಸ್ಟ್ ಒಂದು ವಿಲೇಜ್ ಇದೆ ಮಾಲ್ಗೂಡು ಅಂತ, ಅಲ್ಲಿ ಬೆಳಿಗ್ಗೆ 7:15 ಭತ್ತ ತಿಂತ ನಿಂತಿದ್ರು. ಯಾರು ಏನು ಬೊಬ್ಬೆ ಹಾಕಿದ್ರು ಹೋಗಿಲ್ಲ. ಎಲ್ಲಿಂದ ಬಂತು ಅದು ಯಾವ ಆನೆ ಅಂತ ಯಾರಿಗೂ ಗೊತ್ತಿಲ್ಲ, ಅದ್ರ ಫೋಟೋನೂ ಇಲ್ಲ. ಹೀಗೆ ಹೆಚ್ಚು ಕಡಿಮೆ ನಮ್ಮ ಹಾಸನ ಭಾಗದಲ್ಲಿ, ಹಾಸನ ಜಿಲ್ಲೆಯಲ್ಲಿ ಈಗ 110ಕ್ಕೂ ಹೆಚ್ಚು ಆನೆಗಳು
ಇವೆ. ಜೂನಿಯರ್ ಕರಡಿ ಬಾರಿ ಹೆಸರುವಾಸಿನೇ ಸರ್. ಕರಡಿ ಹೋದ್ಮೇಲೆ ಹೆಸರಾಯ್ತಾ ಸರ್ ಇದಕ್ಕೆ? ನೇರ್ ಕರಡಿ ಒಂದ್ ಸ್ವಲ್ಪ ಶೋ ಮಾಡ್ತಾ ಇದ್ದಾನೆ. ಅದು ಅಲ್ಲದೆ ಮದ ಬಂದ್ ನಿಂತಿದ್ದಾನೆ, ಮದ ಬಂದಿದೆ, ಸ್ವಲ್ಪ ಶೋ ಮಾಡೋದೆಲ್ಲ ಉಂಟು. ಸುಮ್ನೆ ಬರೋದು, ಎಗ್ಲಿಸ್ಕೊಂಡು ಒಂದ್ 10-20 ಅಡಿ ದೂರದವರಿಗೂ ಸೌಂಡ್ ಮಾಡ್ಕೊಂಡ್ ಬಂದ್ ನಿಲ್ಲೋದು. ಅದೇ ತರ ಎಲ್ಲಾ ಆನೆಗಳು ಸಾಮಾನ್ಯಕ್ಕೆ ಅದೇ ತರ ಮಾಡಿ 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 ಆಮೇಲೆ ಮನುಷ್ಯರು ಕೊಲ್ಲಕ್ ಶುರು ಮಾಡಿದ್ದು. ಎಲ್ಲ ಕೊಬ್ಬು ಅಷ್ಟೇ. ಕೊಬ್ಬು ಅಂದ್ರೆ ನಮ್ಮ ಆಲೂರು ಮತ್ತೆ ಬೇಲೂರು ಭಾಗದ ರೈತರುಗಳು ಬೆಳೆದಿದ್ದ ಜೋಳ ತಿನ್ಕೊಂಡು ಆ ಕೊಬ್ಬಲ್ಲಿ ಹಿಂಗ್ ಆಡ್ತಾ ಇದಾವೆ. ಮರ ಇಳಿದು ಹೋದ್ಮೇಲೆ ಎಲ್ಲ ಸರಿ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಭೀಮನ ಎರಡೂ ಕಣ್ಣುಗಳು ಚೆನ್ನಾಗಿದ್ದಾವೆ, ದಂತ ಹೋಗಿರೋದ್ರಿಂದ ನೋವು ಇರೋದ್ರಿಂದ ಸ್ವಲ್ಪ ಇದ್ರಲ್ಲಿ ಇದಾನೆ ಅಂತೀರಾ ನೀವು? ಕರೆಕ್ಟ್ ಆಗಿ ಇದೆಲ್ಲ ಸೋಷಿಯಲ್ ಮೀಡಿಯಾ. ಭೀಮ ಫೈಟ್ ಭೀಮನ ಕ್ವಾರೆ ಮುರಿದು ದಿವ್ಸದಿಂದ ಪ್ರತಿ ದಿವಸ ನೋಡ್ತಾ ಇದೀನಿ. ಈಗ ಒಂದ್ ಸ್ವಲ್ಪ ದಿವಸ ಮಧ್ಯದಲ್ಲಿ ಭೀಮ ಭೂಗತಾಗಿತ್ತು, ನಾವು ಹುಡ್ಕೊಂಡು ಹೋಗ್ಲಿಲ್ಲ. ಆ ಫಸ್ಟ್ ಸೆಕೆಂಡ್ ದಿವಸ ಸೋಮವಾರ ಅಂತ ಅನಿಸ್ತದೆ, ಅವತ್ತು ಗುಡ್ಬೆಟ್ಟ ಎಸ್ಟೇಟ್ ಅಲ್ಲಿ ಇದ್ದಾಗ ಮಾತ್ರ ಲೆಫ್ಟ್ ಕಣ್ಣು ಕಂಪ್ಲೀಟ್ ಮುಚ್ಚಿ ಹೋಗಿತ್ತು. ಅಲ್ಲಿ ನಿತ್ತಲಿಂದ ಅಲ್ಲಾಡ್ತಿರ್ಲಿಲ್ಲ. ಆದ್ರೆ ಈಗ ಭೀಮ ಮೊನ್ನೆ ನೋಡ್ಬೇಕಾದ್ರೆ ಭಾರಿ ಲವಲವಿಕೆಯಲ್ಲಿದ್ದಾನೆ. ಆಮೇಲೆ ಆ ಭೀಮಂದ ಮುಂದೆ ಒಂದು 10 ಅಡಿ ತಗ್ಗು ಪ್ರದೇಶ ಇತ್ತು. JCB ಏನಾಗ್ದು ಏನೋ ಮಾಡಿದ್ರು. ಆ ಭೀಮ ಕಣ್ಣಿಲ್ಲ ಅಂದ್ರೆ ಅಲ್ಲಿ ಆ ಎಂಡಿಗೆ ಬಂದು ನಿಲ್ಲಲ್ಲ. ನಂದೊಂದು ಫೋಟೋ ಇದೆ, ಒಂದು ವಿಡಿಯೋ ಇದೆ, ನಾನು ಕಾಡೊಳಗೆ ಕುತ್ಕೊಂಡು ತೆಗ್ದಿದ್ದ, ನಾನು ತೋರಿಸ್ತೀನಿ. ಅದು ಎಡದೆ ಭಾಗದಲ್ಲೇ ಮುಂತಕ್ಕಂತಾನೆ. ಅವನ್ ನಿತ್ತಲ್ಲಿಂದ ಅರ್ಧ ಅಡಿ 1 ಅಡಿ ದೂರಕ್ಕೆ ಒಂದು 10 ಅಡಿ ಆಳದೊಂದು ತಗ್ಗು ಪ್ರದೇಶ ಇತ್ತು. ಆಗ ಕಣ್ಣಿಲ್ಲ ಅಂದ್ರೆ ಅಲ್ಲಿ ಹೋಗ್ತಿರ್ಲಿಲ್ಲ. ಅವೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು. ಕೆಲವರು ಸುಮ್ನೆ ಒಂದು ಏನೋ ಅವ್ರಿಗೆ ಗೊತ್ತಿಲ್ಲ, ಅವ್ರು ಟೌನ್ ಅಲ್ಲಿ ಕೂತಿರ್ತಾರೆ, ಹಳ್ಳಿಗೂ ಹೋಗಲ್ಲ, ಸ್ಪಾಟ್ಗಳಿಗೂ ಹೋಗೋದಿಲ್ಲ, ಆನೆ ಇದ್ದಲ್ಲಿಗೆ ಹೋಗೋದಿಲ್ಲ, ಹಳ್ಳಿಯಲ್ಲೇ ಯಾವ್ದೋ ಟೌನ್ ಅಲ್ಲೇ ಯಾವ್ದೋ AC ರೂಮಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡೋದು. ಏನೂ ಆಗಿಲ್ಲ. ಇದೆಲ್ಲ ಸುಳ್ಳು ಸುದ್ದಿ. ಜನ ನೋಡ್ಬೇಕು ಅನ್ನೋದು ಒಂದು ಹಂಬಲ ಇರುತ್ತೆ ಅಷ್ಟೇ, ಸುಳ್ಳು ಹಬ್ಬಿಸಿ ಅಷ್ಟೇ.